ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ ಧಗದ್ ಧಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣಂ ಮಮ. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನಿಲಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಇವತ್ತು ನಾನು ನಿರಂಜನಿ ಅಖಾಡದಲ್ಲಿದ್ದೀನಿ. ಜೂನ ಅಖಾಡಕ್ಕೂ ಕೂಡ ಹೋಗೋಳಿದ್ದೀನಿ. ಇನ್ನು ಆ ಕಡೆ ಆನಂದ್ ಅಖಾಡ ಎಲ್ಲವನ್ನ ಕೂಡ ತಿರುಗಿ ಬಂದಿದ್ದೀನಿ. ಏನೋ ಒಂಥರ ಬೇಜಾರು ಅನ್ನಿಸ್ತಿದೆ ನೋಡುವಾಗ. ಯಾಕಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಾಕುಂಭ ಮೇಳದ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅದು ನಾಗ ಸಾಧುಗಳು. ಅಮೃತ ಸ್ನಾನದ ಮೊದಲ ಅವಕಾಶ ಕೂಡ ಇರುವಂತದ್ದು ನಾಗ ಸಾಧುಗಳಿಗೆ. ಹಾಗಾಗಿ ಮಹಾಕುಂಭ ಮೇಳ ಅಂತ ಬಂದಾಗ ಎಲ್ಲರೂ ಕೂಡ ಎರಡೇ ವಿಚಾರವನ್ನ ಹೇಳ್ತಾ ಇದ್ದಂಥದ್ದು. ಒಂದು, ಹೋಗಿ ಅಲ್ಲಿ ಅಮೃತ ಸ್ನಾನವನ್ನ ಮಾಡಬೇಕು, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ಬೇಕು. ಇನ್ನು ಎರಡನೇದು, ನಾಗ ಸಾಧುಗಳನ್ನ ಕಾಣಬೇಕು, ಅವರ ಆ ಒಂದು ಪೂಜೆ ಆಗಿರಬಹುದು, ಅವರು ಇರುವಂತಹ ರೀತಿ ಆಗಿರಬಹುದು, ಅವರ ಜೊತೆ ಮಾತಾಡಬೇಕು, ಅವರ ಆಶೀರ್ವಾದವನ್ನ ತಗೊಳ್ಬೇಕು. ಇವೆಲ್ಲವೂ ಕೂಡ ಈ ಪ್ರಯಾಗ್ರಾಜ್ಗೆ, ಈ ಮಹಾಕುಂಭ ಮೇಳಕ್ಕೆ ಬರುವಂತಹ ಪ್ರತಿ ಒಬ್ಬ ಭಕ್ತಾದಿಯ ಆಸೆ ಆಗಿತ್ತು. ಆದ್ರೆ ಈಗ ಇನ್ನು ಮುಂದೆ ಯಾರೆಲ್ಲ ಭಕ್ತಾದಿಗಳು ಬರ್ತಾರೋ ಅವರಿಗೆ ನಾಗ ಸಾಧುಗಳನ್ನ ನೋಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾಗ ಸಾಧುಗಳು ಎಲ್ಲರೂ ಕೂಡ ಮತ್ತೆ ತಮ್ಮ ವಾಸಸ್ಥಳಕ್ಕೆ ತೆರಳಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 4 ಪುಣ್ಯ ಸ್ನಾನಗಳು ಈಗಾಗಲೇ ಆಗಿದೆ. 1 ಜನವರಿ 13ನೇ ತಾರೀಕಿಗೆ ಪುಷ್ಯ ಪೂರ್ಣಿಮಾ ಸ್ನಾನ, ಅದಾದ ನಂತರ ಜನವರಿ 15ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಸ್ನಾನ, ಅದಾದ ನಂತರ ಜನವರಿ 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ಸ್ನಾನ, ಅದಾದ ನಂತರ ಫೆಬ್ರವರಿ 3ನೇ ತಾರೀಕಿಗೆ ಬಸಂತ ಪಂಚಮಿ ಸ್ನಾನ. ಸೊ ಈ ಎಲ್ಲ ಸ್ನಾನಗಳ ನಂತರ ಈಗ ಜೂನ ಅಖಾಡ ಆಗಿರಬಹುದು, ನಿರಂಜನಿ ಅಖಾಡ ಆಗಿರಬಹುದು, ಆನಂದ್ ಅಖಾಡ ಆಗಿರಬಹುದು, ಈ ಎಲ್ಲ ಅಖಾಡಗಳು ಸೇರಿದ ಹಾಗೆ ಒಂದಷ್ಟು ಅಖಾಡಗಳ ಎಲ್ಲಾ ನಾಗ ಸಾಧುಗಳು ಕೂಡ ತಮ್ಮ ತಮ್ಮ ವಾಸಸ್ಥಳಕ್ಕೆ ತೆರಳಿದ್ದಾರೆ. ಹಾಗಾಗಿ ನಾನು ಕಳೆದ 2 ದಿನಗಳ ಹಿಂದೇನೋ ನನಗೆ ಕನ್ನಡಿಗರು ಒಂದಷ್ಟು ಜನ ಸಿಕ್ಕಿದಾಗ ಅವ್ರು ಹೇಳ್ತಾ ಇದ್ರು, ನೀವು ಮಾತಾಡ್ಸಿದ್ರಲ್ವಾ ಕನ್ನಡ ಬಾಬಾ, ಅವ್ರು ಎಲ್ಲಿ ಸಿಗ್ತಾರೆ, ನಾವು ಹುಡುಕಾಡ್ತಾ ಇದ್ದೀವಿ ಅಂತ. ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಾಗ ಸಾಧುಗಳು ಈಗಾಗಲೇ ಇಲ್ಲಿಂದ ಹೋಗಿದ್ದಾರೆ, ಅವರು ತಮ್ಮ ವಾಸಸ್ಥಳಕ್ಕೆ ಹೋಗಿದ್ದಾರೆ ಅಂತ. ಹಾಗಾಗಿ ಒಂದು ನಿಮಗೆ ಗೊತ್ತಿರಲಿ ಅನ್ನುವಂತಹ ವಿಚಾರಕ್ಕೂ ಕೂಡ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೀವು ಈ ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಜೂನ ಅಖಾಡ ಆಗಿರ್ಬಹುದು, ಈ ನಿರಂಜನಿ ಅಖಾಡ ಆಗಿರ್ಬಹುದು, ಇಲ್ಲಿ ಎಲ್ಲಿ ಬಂದ್ರೂ ಕೂಡ ನಿಮಗೆ ನಾಗ ಸಾಧುಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಆನಂದ್ ಅಖಾಡ ಆಗಿರ್ಬಹುದು, ಅಥವಾ ನಮ್ಮ ಕನ್ನಡದ ಬಾಬಾಗಳು ಏನಿದ್ರು ಅವರೆಲ್ಲರೂ ಕೂಡ ಈ ಮಹಾಕುಂಭ ಮೇಳಕ್ಕೆ ವಿದಾಯವನ್ನ ಹೇಳಿ ಅವರು ತಮ್ಮ ವಾಸಸ್ಥಳಕ್ಕೆ ತೆರಳಿದ್ದಾರೆ. ನಾನು ಇವತ್ತು ಬರ್ತಾ ನಾನು ಹೇಳ್ತಾ ಇದ್ದೆ, ಇದನ್ನು ನೋಡುವಾಗ ಒಂದ್ ಸ್ವಲ್ಪ ಬೇಜಾರು ಅನ್ಸುತ್ತೆ. ಅಂದ್ರೆ ನಾವು ಇಲ್ಲೇ ಜೂನ ಅಖಾಡದ ಬಹಳ ಹತ್ತಿರದಲ್ಲಿ ಒಂದಷ್ಟು ದಿನಗಳ ಕಾಲ ನೆಲೆಸಿದ್ವಿ. ಹಾಗಾಗಿ ಸೆಕ್ಟರ್ 19 ಮತ್ತು 20ರಲ್ಲಿ ಬಹಳಷ್ಟು ದಿನ ನಾನು ಓಡಾಡಿದ್ದೀನಿ. ಜೂನ ಅಖಾಡಕ್ಕಂತೂ ಬಹಳಷ್ಟು ಬಾರಿ ಹೋಗಿದ್ದೀನಿ. ಹಾಗಾಗಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಗ ನಮಗೆ ನಾಗ ಸಾಧುಗಳನ್ನ ನೋಡೋದಕ್ಕೆ ಸಿಗ್ತಾ ಇತ್ತು. ಭಕ್ತಾದಿಗಳು ಹೋಗಿ ಆಶೀರ್ವಾದವನ್ನ ಪಡಿತಾ ಇದ್ರು. ಗುಂಪು ಗುಂಪಾಗಿ ಅವರ ಟೆಂಟ್ಗಳಲ್ಲಿ ಕೂತು ಅವ್ರು ಹೇಳುವಂಥದ್ದನ್ನ ಕೇಳ್ತಾ ಇದ್ರು. ಇವೆಲ್ಲವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಬಂದು ನೋಡುವಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರಂತ ಅನ್ನಿಸ್ತಾ ಇದೆ. ಎಲ್ಲೋ ಕೂಡ ಖಾಲಿ ಖಾಲಿ ನೋಡಿದಾಗ ಎಲ್ಲೋ ಮಹಾಕುಂಭ ಮುಗಿದೇ ಬಿಡ್ತೇನೋ ಅನ್ನುವಂತ ಬೇಜಾರು ಒಂದು ಕಡೆ. ನಾನು ಜೂನ ಅಖಾಡಕ್ಕೆ ಬಹಳಷ್ಟು ಬಾರಿ ಭೇಟಿಯನ್ನು ಕೊಟ್ಟಿದ್ದೀನಿ. ಆಗ ನಾನು ಅಲ್ಲಿ ಒಂದು ಏನ್ ಗಮನಿಸಿದೆ ಅಂತ ಹೇಳಿದ್ರೆ, ಈ ಅಖಾಡಗಳಲ್ಲಿ ಪಾಶ್ಚಾತ್ಯರು ಜಾಸ್ತಿ ಬರ್ತಾ ಇದ್ರು. ಪಾಶ್ಚಾತ್ಯರು ಒಂದು ಕುತೂಹಲದಿಂದ ಎಲ್ಲವನ್ನ ಗಮನಿಸ್ತಾ ಇದ್ರು, ಚಿತ್ರೀಕರಿಸ್ತಾ ಇದ್ರು. ಇನ್ನೊಂದಷ್ಟು ಮಂದಿ ತಾವು ಯಾರು ಗೈಡ್ಗಳ ಜೊತೆ ಬಂದಿರ್ತಾರೋ ಅವ್ರ ಜೊತೆ ಕುತೂಹಲದಿಂದ ನಾಗ ಸಾಧುಗಳ ವಿಚಾರವನ್ನ ಕೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಖುದ್ದು ನಾಗ ಸಾಧುಗಳ ಜೊತೆಗೆ ಕೂತು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ರು, ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ರು. ಹರ ಹರ ಮಹಾದೇವ್. ಸೊ ಹೌ ಯು ಆರ್ ಫೀಲಿಂಗ್ ಇನ್ ದಿಸ್ ಮಹಾಕುಂಭ ಮೇಳ? We feel amazing. My wife and I, this is our first time to India, obviously first time to the Mahakumbh Mela.
and we've been blessed by some incredible saints and sadhus and gurus, and we have an amazing guide here who's been showing us around, and it's been a really beautiful spiritual experience. ಇನ್ನು ನಾವು ಯಾವುದೇ ಟೆಂಟ್ಗಳಲ್ಲಿ ನೋಡಿದ್ರು ಕೂಡ, ಯಾವುದೇ ನಾಗಾ ಸಾಧುಗಳ ಟೆಂಟ್ಗಳಲ್ಲಿ ನೋಡಿದ್ರು ಕೂಡ ಒಂದಷ್ಟು ಭಕ್ತಾದಿಗಳ ತಂಡಲ್ಲಿ ಕೂರ್ತಾ ಇದ್ರು, ಅವರ ಜೊತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ರು, ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ರು. ಇನ್ನು ಕನ್ನಡ ಬಾಬಾ ಅವರ ಜೊತೆ ಅಂತ ನೋಡಿದ್ರು ನಮ್ಮ ಕನ್ನಡಿಗರೇ ಇರ್ತಾ ಇದ್ರು ಹೆಚ್ಚಾಗಿ. ನಾನು ಬಹಳಷ್ಟು ಬಾರಿ ಆ ಕನ್ನಡ ಬಾಬಾ ಅವರ ಟೆಂಟ್ ಹತ್ರ ಹೋದಾಗ ಕನ್ನಡಿಗರು ಬಹಳಷ್ಟು ಮಂದಿ ಸಿಕ್ಕಿದ್ರು. ಅಂದ್ರೆ ಏನೋ ಒಂದು ಆ ಒಂದು ವಾತಾವರಣವೇ ಬೇರೆ ಇತ್ತು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಪ್ರಯಾಗರಾಜ್ನ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ರು ನಾಗಾ ಸಾಧುಗಳು. ಆದ್ರೆ ಈಗ ಅವರೆಲ್ಲರೂ ಕೂಡ ತಮ್ಮ ವಾಸ ಸ್ಥಳಕ್ಕೆ ತೆರಳಿದ್ದಾರೆ. ನಿಮ್ಮ ಗಮನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಈ ಕಡೆ ಸೆಕ್ಟರ್ 19 ಮತ್ತು 20ಕ್ಕೆ ಬಂದ್ರೆ ಈ ಜೂನಾ ಅಖಾಡ ಆಗಿರಬಹುದು, ನಿರಂಜನೆ ಅಖಾಡ ಆಗಿರಬಹುದು, ಆನಂದ ಅಖಾಡ ಆಗಿರಬಹುದು, ಇವೆಲ್ಲವೂ ಕೂಡ ಈಗ ಖಾಲಿ ಆಗಿದೆ. ಭಕ್ತಾದಿಗಳು ಯಾರು ಬಂದಿದ್ದಾರೆ ಅವರು ಬಂದು ಇಲ್ಲಿ ಕೂತು ವಿಶ್ರಮಿಸ್ತಾ ಇರ್ತಾರೆ. ಅವರು ಒಂದಷ್ಟು ಕಾಲ ಇಲ್ಲಿ ಕೂತು ಹೋಗ್ತಾ ಇರ್ತಾರೆ. ಬಿಟ್ರೆ ಇಲ್ಲಿ ನೀವು ನಾಗಾ ಸಾಧುಗಳನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಜೂನಾ ಅಖಾಡಕ್ಕೆ ಹೋಗಿದ್ದಾಗ ನಾನು ಆಗ್ಲೇ ಹೇಳಿದ ಹಾಗೆ ಪಾಶ್ಚಾತ್ಯರು ಬಹಳಷ್ಟು ಜನ ಬರ್ತಾ ಇದ್ರು. ಹಾಗೆ ನಾನು ಕೂಡ ಒಂದಿಬ್ರನ್ನ ಮಾತಾಡ್ಸಿದ್ದೆ. ನೀವು ಕೂಡ ಕೇಳಿ ಅವ್ರು ಏನ್ ಹೇಳಿದ್ರು ಅಂತ. ಹರ ಹರ ಮಹಾದೇವ್. So how you are feeling in this Mahakumbh Mela? Well, this is great. The first time I came to the Mahakumbh Mela, it was in 2013. And each time I come to India, there is a feeling, a kind of freedom, invincibility, and a lot of bliss. And the Kumbh Mela, I think it's even more than this. It's each time I come to India, good bliss, but here at the Kumbh Mela, wow, it's a feeling of invincibility, of infinite freedom, and I like it very much. So what would you like to say about Bharat, India? Bharat, India, again, if the same, just what I said now, which means, in Europe, in USA, I live in USA and Europe for, many places. And, it's great. I like it very much. It's very comfortable. But, when I come to India, there is this feeling of infinity and bliss that we cannot, we can get some bliss, in Europe, in USA, but the feeling that we get in India is, it's kind of, priceless. It's even, higher than what I can get in USA and in Europe. Again, in Europe, in USA, life is a bit more comfortable, but the bliss and the kind of experiences that you get in India is kind of priceless. Thank you so much. Thank you so much. Hara Hara Mahadev. Bye-bye. So what do you say about India? Well, about India, it's amazing. Yeah, it's beautiful. The people are beautiful, very welcoming. What India has that I think makes it so rich is the spirituality, is the reverence for the divine, the reverence for God, and we feel very grateful to be experiencing it. Yeah, I'm very grateful to be here, and I feel very welcome, and I feel very blessed to be very welcome here and to be a part of the Kumbh. ಅವರಿಗೆ ಭಾರತ ಅಂತ ಹೇಳಿದ್ರೆ ಅದೇನೋ ಒಂಥರ ಪ್ರೀತಿ. ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೂಡ ಏನೂ ತೊಂದರೆ ಇಲ್ಲ, ಅಲ್ಲಿ ಎಲ್ಲವೂ ಇದೆ, ಬಹಳ ಆರಾಮಾಗಿ ಇದ್ದೀವಿ. ಆದ್ರೆ ಭಾರತದಲ್ಲಿ ಅವೆಲ್ಲದಕ್ಕೂ ಮೀರಿದ ಬೇರೆ ಏನೋ ಒಂದು ಇದೆ ಅನ್ನುವಂಥದ್ದನ್ನ ಪಾಶ್ಚಾತ್ಯರು ಹೇಳ್ತಾರಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ನಮ್ಮ ಈ ನೆಲದ ಶ್ರೇಷ್ಠತೆ, ಇಲ್ಲಿನ ಸನಾತನ ಧರ್ಮದ ಶ್ರೇಷ್ಠತೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ, ಇಲ್ಲಿನ ಒಂದಷ್ಟು ಜನರಿಗೆ ಇನ್ನೂ ಕೂಡ ಅರ್ಥ ಆಗ್ಲಿಲ್ಲ. ಒಪ್ತೀರಲ್ವಾ? ಅದಕ್ಕಾಗಿ ಅವರ ಮಾತುಗಳನ್ನ ನೀವು ಒಂದು ಬಾರಿ ಕೇಳಿಸ್ಕೊಳ್ಳಿ. ಬಹಳ ಖುಷಿ ಆಗುತ್ತೆ ಅಂತವ್ರು ಮಾತಾಡಿದಾಗ ಅಥವಾ ಅವರ ಮಾತುಗಳನ್ನ ಕೇಳಿದಾಗ ನಮಗೂ ಒಂಥರ ಖುಷಿ. ಅಂದ್ರೆ ನಮ್ಮ ದೇಶದ ಬಗ್ಗೆ ಇಷ್ಟು ಪ್ರೀತಿ ಅಭಿಮಾನವನ್ನು ಹೊಂದಿದಾರಲ್ಲ, ಈ ನೆಲದ ಸಂಸ್ಕೃತಿಯ ಬಗ್ಗೆ ಅವರಿಗೆ ಇಷ್ಟು ಪ್ರೀತಿ ಇದೆಯಲ್ಲ, ಇಲ್ಲಿನ ಮೂಲ ಧರ್ಮದ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದಾರಲ್ಲ ಅನ್ನುವಂತಹ ಖುಷಿ ಅಂತೂ ಖಂಡಿತವಾಗ್ಲೂ ಇದೆ. ಹಾಗಾಗಿ ಮತ್ತೆ ಅದೇ ಇಲ್ಲಿ ಅಖಾಡಗಳನ್ನು ನೋಡುವಾಗ ಒಂದ್ ಸ್ವಲ್ಪ ಬೇಜಾರಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ನಾಗಾ ಸಾಧುಗಳು ಇಲ್ಲದೆ ಒಂಥರ ಬಿಕೋ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಈ ಮಹಾಕುಂಭ ಮೇಳಕ್ಕೆ ಬಂದ್ರೆ ಅಮೃತ ಸ್ನಾನವನ್ನ ಮಾಡಿದ ನಂತರ ನಾಗಾ ಸಾಧುಗಳನ್ನ ಕಾಣಬೇಕು ಅಂತ ನೀವೇನಾದ್ರೂ ಹೊರಟ್ರೆ ಒಂದು ಗೊತ್ತಿರಲಿ, ಈ ಅಖಾಡಗಳಲ್ಲಿ ನಿರಂಜನೆ ಆಗಿರ್ಬೋದು, ಜೂನಾ ಅಖಾಡ ಆಗಿರ್ಬೋದು, ಇದು ಯಾವ್ದ್ರಲ್ಲೂ ಕೂಡ ನಾಗಾ ಸಾಧುಗಳಿಲ್ಲ. ಎಲ್ಲರೂ ಕೂಡ ಅವರು ತಮ್ಮ ತಮ್ಮ ಮೂಲ ಸ್ಥಾನಕ್ಕೆ ತೆರಳಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.